ಆ 3 ತಿಂಗಳು ಮನೆಯಿಂದ ಹೊರಗೆ ಹಾಕಿದ್ರಲ್ಲ, ಎಲ್ಲಿದ್ರಿ ಅವಾಗ? ಅವಾಗ ನಮ್ಮ ಬೇರೆ ಮನೇಲಿದ್ದೆ, ಹೋಗಿ ಒಬ್ರು ಮನೇಲಿ. ಯಾರ ಮನೇಲಿ? ಬೇರೆ ನಮ್ಮ ನೆಂಟ್ರ ಮನೇಲಿದ್ದು. ಅಮ್ಮ ನೆಂಟ್ರು ಎಷ್ಟು ದಿವಸ ಆಗ್ತಾರೆ ಇಟ್ಕೊಳ್ತಾರೆ. ಹ್ಞೂ, ಮತ್ತೆ 2 ದಿವಸ ಕೊಡ್ತಾರೆ. ಪ್ರೀತಿಯಿಂದ 2 ದಿವಸ 3 ದಿವಸ 4 ದಿವಸ ಏನ್ ಮಾಡ್ತಾರೆ, ಹೋಗು ಅಂತಾರೆ ಅಲ್ವಾ? ಬಿಸಾಕ್ತಾರೆ, ತಟ್ಟೆಗಳು ಬಿಸಾಕಿ ಊಟ ಹಾಕ್ತಾರೆ. ಗೊತ್ತಾ? ಟೀ ಕೊಡಿದ್ರೆ ಅಯ್ಯೋ ಕುಡಿದ್ರೆ ಕುಡಿ, ಇಲ್ಲಿದ್ರಿರು ಆಗ್ಬಿಡ್ತಾರೆ, ಹೋಯ್ತಾರೆ ಪಕ್ಕಕ್ಕೆ. ನಾವು ಹೇಳೋಕ್ಕಾಗುತ್ತಾ? ನಮ್ಮನೇನ ಹೇಳು, ನೀನು ಹೇಳು. ಪ್ರೀತಿ 2 ದಿವಸ, ಆಮೇಲೆ ಅಷ್ಟೇ ಕಸ. ಗೊತ್ತು, ಈ ಥರ ಮಾಡಿ ಹಾಕೋರೆ ಎಲ್ಲರಿಗೂ. ನಿಮ್ಮ ಓನರ್ಗೆ ಏನು ಹೇಳ್ತೀರಾ ಹೇಳಿ? ಏನು ಹೇಳಿ ಏನು ಹೇಳಿ, ಎಲ್ಲ ಹೋಗಿ ಹೋಗಿ ಅಲ್ಲಿ ಬಿತ್ಕೊಂಡು ಸತ್ಕೊಂಡು ನೀರಾಗಿ ಎಲ್ಲ ಬಂದಿದ್ದೀವಿ. ಎಲ್ಲ ಅಲ್ಲೇ ಇದ್ದು ಲೂಟಿ ಮಾಡಕ್ ಬಂದವ್ರೆ ಅಂತ ಹೇಳ್ಬಿಟ್ಟು ಯಾರು? ಅವ್ರೆ ನಮ್ಮ ಮನೆ ಲೂಟಿ ಮಾಡಕ್ ಬಂದವ್ರೆ ಅಂತ. ಯಾರಿಗೆ ಕಂಪ್ಲೇಂಟ್ ಕೊಟ್ಟಿದಾರ? ನಿಮ್ಮೆಲ್ಲ ಕಂಪ್ಲೇಂಟ್ ಕೊಟ್ಟಿದಾರ? ಲೂಟಿ ಮಾಡಕ್ ಬಂದವ್ರೆ ಅಂತ ಹೇಳಿ. ಇದು ಒಳ್ಳೆ ಚೆನ್ನಾಗಿದೆ ಸರ್ ಕೇಸ್ ಇದು. ಅವ್ರ ಮನೆಯಲ್ಲೆಲ್ಲ ಹೋಗಿದ್ದು ನಾವು. ಅವಾಗ ಏನಾಯ್ತು, ನಾವು ಇದ್ ಮಾಡ್ಕೊಂಡು ಹೋದೋ, ಮೇಡಮ್ ನಮ್ಗೆ ಏನಿದೆ ನಮ್ಮ ಅಮೌಂಟ್ ಕೊಟ್ಬಿಡಿ, ಸೆಟಲ್ ಮಾಡಿ ಅಂತ. ಸೆಟಲ್ ಮಾಡಿ ಅಂತ ಹೇಳ್ಬಿಟ್ಟು. ಆಮೇಲೆ ಏನು ಮಾಡಿದ್ರು ಅವರು, ಇಲ್ಲ ನಾವು ಮಾಡ್ತೀವಿ ನೀವು ಹೋಗಿ ಅಂತ ಹೇಳಿದ್ರು. ನಾವಿಲ್ಲ, ನಾವು ಅಲ್ಲಿಂದ ಕದಲಲ್ಲ, ನಾವು ಅಲ್ಲೇ ಇರ್ತೀವಿ ಅಂತ ಹೇಳ್ಬಿಟ್ಟು ಇದು ಮಾಡ್ಕೊಂಡಿದ್ದೋ. ನಾವು ಒಂದು ದಿವಸ ಫುಲ್ ಅವ್ರ ಮನೆಯಲ್ಲೇ ವಾಶ್ ಮಾಡಿದ್ವು ನಾವು. ಆಮೇಲೆ ಮಾರನೇ ದಿವಸ ಏನು ಮಾಡಿದ್ದಾರೆ, ಕಂಪ್ಲೇಂಟ್ ಮಾಡಿಬಿಟ್ಟಿದ್ದಾರೆ. ಪೊಲೀಸ್ ಸ್ಟೇಷನ್ಗೆ ನಾವೆಲ್ಲ ಹೋಗಿದ್ವಿ. ಪೊಲೀಸ್ ಅವ್ರು ಬಂದು ನಮ್ಗೆಲ್ಲ ಕರ್ಕೊಂಡೋಗಿ ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೊಟ್ರಲ್ಲ ಅಂತ. ಅಜ್ಜಿ ನೀನು ಹೋಗಿದ್ದ ಪೊಲೀಸ್ ಸ್ಟೇಷನ್ಗೆ? ಹೋಗಿದ್ರ ನೀವೂನು? ಇಲ್ಲ, ಕರ್ಕೊಂಡು ಹೋಗಿದ್ದು ನಾನು ಒಂದ್ಸತಿ ಕೈಲ ನಾನು ಹುಷಾರಿರ್ಲಿಲ್ಲ, ಅದೇ ಮೊದಲ ಬಿದ್ದೋಗ್ಬಿಟ್ಟೆ. ಅವ್ರು ಬಂದಿದ ತಕ್ಷಣ ನನಗೆ ಹುಷಾರೇ ಇಲ್ಲ. ಆಮೇಲೆ ಪೊಲೀಸ್ ಅವರು ಎಲ್ಲರೂ ಕೇಳಿದ್ರು ನಮ್ಗೆ ಏನಕ್ಕೆ ಅಂತ, ಏನಕ್ಕೆ ಮನೆ ಹತ್ರ ಹೋಗಿ ನೀವು ಎಲ್ಲ ಜಗಳ ಮಾಡಿದ್ದೀರಾ ಅಂತ. ನಾವು ಜಗಳ ಮಾಡಕ್ ಬಂದಿಲ್ಲ, ನಮ್ದು ಏನಾರ ಇರ್ಲಿ, ನಮ್ ದುಡ್ಡು ನಮ್ಗೆ ಕೊಟ್ಬಿಡಿ, ನಾವು ಹೋಗ್ಬಿಡ್ತೀವಿ. ಸರ್ ಈಗಾದಾಗ ಏನ್ ಸರ್? ಹೌದು, ಅವ್ರು ಆ ಕ್ಷಣಕ್ಕೆ ಎಸ್ಕೇಪ್ ಆಗಕ್ಕೆ ಏನೇನ್ ಪ್ರಯತ್ನ ಪಡ್ಬೇಕು? ಬ್ಯಾಂಕಿಗೆ ಮಣ್ಣರ್ಸಿದಾರೆ, ಇವರೆಲ್ಲ ಯಾವ ಲೆಕ್ಕ ಸರ್ ಅವ್ರಿಗೆ? ಬ್ಯಾಂಕಿಗೆ ಏನ್ ಮಾಡ್ಬೇಕು ಅದನ್ನ ಮಾಡಿ ಮುಗಿಸ್ತಾ ಇದಾರೆ ಅವರು, ಇನ್ ಇವ್ರು ಯಾವ ಲೆಕ್ಕ? ಈ ರೀತಿ ಅಂದ್ರೆ ಎಲ್ಲದಕ್ಕೂ ರೆಡಿ ಇರ್ತಾರೆ, ಎಲ್ಲದಕ್ಕೆ ರೆಡಿ ಇರ್ತಾರೆ. ನೋಡಿ, ಇದೇ ರೀತಿ ನಾನೇ ಒಂದು ಪರ್ಸನಲ್ ಆಗಿ ಇದ್ ಮಾಡಿದ್ದೀನಿ. ಸುಮಾರು ಕ್ಲೈಂಟ್ಸ್ ಇದ್ದಾರೆ. ಕೆಲವಷ್ಟು ಆಟಿನಾಗ ಅದು ನ್ಯೂಸ್ ಅಲ್ಲಿ ಎಲ್ಲ ಬಂತು, ಒಂದು ಯಾವ್ದೋ ಒಂದು ಫ್ರಾಡ್. ಸುಮಾರು ಜನ ಇದೇ ರೀತಿ ಲೀಸ್ಗೆ ತಗೋತಾರೆ. ಲೀಸ್ಗೆ ಪಾಪ ಜನ 10 ಲಕ್ಷ 20 ಲಕ್ಷ ತಗೊಂಡ್ಬಿಟ್ಟು ಆಮೇಲೆ ನೋಡಿದ್ರೆ ಬ್ಯಾಂಕಿಂಗ್ದು ಇದಿರತ್ತೆ, ಲೋನ್ ಕಟ್ಟಿರಲ್ಲ. ಬಂದು ಇಮಿಡಿಯೇಟ್ ಆಗಿ ಆಕ್ಷನ್ ತಗೊಂಡು ಹರಾಜ್ ಮಾಡಕ್ಕೆ ಬರ್ತಾರೆ. ಬಂದ್ರೆ ನಾನು ಹೋಗಿ ಸ್ಟೇ ಮಾಡಿಸ್ಕೊಟ್ಟೆ ಅವ್ರಿಗೆಲ್ಲ. ಅದು ಪೆಂಡಿಂಗ್ ನಡೀತಾ ಇದೆ. ಓನರ್ ಎಲ್ಲ ಓಡೋಗ್ಬಿಟ್ಟ ಅವನು. ಈ ರೀತಿ ಸುಮಾರು ಇರುತ್ತೆ. ಇವ್ರದ್ದು ಹ್ಯಾಬಿಚುವಲ್ ಇರ್ತಾರೆ. ಬ್ಯಾಂಕ್ ಅವ್ರು ಲೋನ್ ಕೊಟ್ಬಿಡ್ತಾರೆ, ಸಿಬಿಲ್ ಸ್ಕೋರ್ ಚೆನ್ನಾಗಿರುತ್ತೆ ಅಂತ ಕೊಟ್ಬಿಡ್ತಾರೆ. ಸರ್ ಈಗ ಒಂದು ಪ್ರಶ್ನೆ ಸರ್ ನನಗೆ. ಓಕೆ, ಈಗ ಅವ್ರ ಮನೆನ ಹರಾಜಿಗಾದ್ರೂ ಹಾಕೊಳ್ಳಿ, ಮಾರ್ಕೊಳ್ಳಿ, ನಮಗೆ ಈಗ ಈ ಟೆನೆಂಟ್ಸಿಗೂ ಒಂದು ನ್ಯಾಯ ಸಿಗ್ಬೇಕಷ್ಟೇ. ಅಲ್ಲಿ ತನಕ ಇವ್ರಿಗೆ ಮನೇಲಿರೋಕೆ ಅವಕಾಶ ಕೊಟ್ಟು ಆ ಹರಾಜಾಗಿ ಉಳಿದಿದ್ದ ಹಣನ ಇವ್ರಿಗೆ ಸೆಟಲ್ ಮಾಡೋ ಅವಕಾಶ ಆಗುತ್ತೆ ಮೇಡಮ್. ಅಲ್ಲಿ ತನಕ ಇವ್ರು ಆ ಮನೇಲಿ ಇರ್ಬೋದು, ಬಟ್ ಕೋರ್ಟ್ ನ್ಯಾಯಾಲಯದಿಂದ ಒಂದು ಸ್ಟೇ ಆರ್ಡರ್ ತಗೋಬೇಕು. ಅದೇ ಒಂದು ರಿಲೀಫ್, ಬೇರೆ ಯಾವ್ದು ರಿಲೀಫ್ ಇಲ್ಲ ಇವ್ರಿಗೆ. ಇವ್ರಿಗೀಗ ನೇರವಾಗಿ ಇಮಿಡಿಯೇಟ್ ಆಗಿ ಕೋರ್ಟ್ಗೆ ಅಪ್ರೋಚ್ ಮಾಡಿಸಿ ಒಂದು ರಿಲೀಫ್ ಇಂಜೆಕ್ಷನ್ ಆರ್ಡರ್ ತಗೋಬೇಕು ನೀವು. ಅದು ತಗೊಂಡ್ರೆ ರಿಲೀಫ್. ಓನರ್ ಅಗೇನ್ಸ್ಟ್ ಏನು ಕಂಪ್ಲೇಂಟ್ ಕೊಡಕ್ಕಾಗಲ್ಲ? ಅದು ಕೊಡ್ಬೇಕು, ಓನರ್ ಅಗೇನ್ಸ್ಟ್ ಕೊಡ್ಬೇಕು. ಬಟ್ ಬ್ಯಾಂಕ್ ಅವ್ರ ಹತ್ರ ಒಂದು ಆರ್ಡರ್ ಸಿಕ್ಬಿಟ್ಟಿದೆ, ಕೋರ್ಟ್ ಇಂದ ಎಕ್ಸಿಕ್ಯೂಷನ್ ಆರ್ಡರ್ ಸಿಕ್ಕಿರುತ್ತೆ. ಅದಕ್ಕೆ ಅವ್ರು ಬಂದಿರೋದು. ಎಕ್ಸಿಕ್ಯೂಷನ್ ಆರ್ಡರ್ ಸ್ಟಾಪ್ ಮಾಡ್ಬೇಕಂದ್ರೆ ನೀವು ಕೋರ್ಟ್ಗೆ ಹೋಗ್ಲೇಬೇಕು. ಹೋಗಿ ಒಂದು ಸ್ಟೇ ತಗೋಬೇಕು ನೀವು. ಏನಾದ್ರು ಪ್ರೂಫ್ ಕೊಡ್ಬೇಕಾ ಸರ್ ಇವರು? ಅದೇ ಪ್ರೂಫ್ ಇವ್ರದ್ದು ಏನೇನು ದಾಖಲೆ ಇದೆ, ಲೀಸ್ದು ಮತ್ತೆ ಆಧಾರ್ ಕಾರ್ಡ್ ಏನೇನಿದೆ ಇವ್ರದ್ದು ಅಲ್ಲಿಂದ ಆ ಡಾಕ್ಯುಮೆಂಟ್ ದಾಖಲೆ ಮತ್ತೆ ವಿಡಿಯೋಸ್ ಈಗ ಮೊನ್ನೆ ಎಲ್ಲ ಬಂದಿದ್ದಲ್ಲ, ಆ ವಿಡಿಯೋಸ್ ತಗೊಂಡ್ಬಂದು ಇದು ಮಾಡಿದ್ರೆ ಅದು ಸ್ಟೇ ಮಾಡಿಸ್ಬೋದು. ರಿಲೀಫ್ ಸಿಗುತ್ತೆ ನಿಮ್ಗೆ, ಇಮಿಡಿಯೇಟ್ ಆಗಿ ರಿಲೀಫ್ ಸಿಗುತ್ತೆ. ಅದು ದುಡ್ಡು ಬಂದ್ರೆ ನೀವು ವೆಕೇಟ್ ಮಾಡ್ತೀವಿ ಅಂತ ಹೇಳ್ಬೋದು. ಅದು ಆಮೇಲೆ ಅವ್ರೇನ್ ಟೈಮ್ ಕೊಡಿ ಅಂತ ಕೇಳ್ತಿಲ್ಲ ಸರ್ ಇವರು. ನಮ್ಮ ಹಣ ಇವಾಗ ಕೊಟ್ಬಿಡಿ, ನಾನು ನಾಳೆನೇ ಬೇಕಾದ್ರೆ ಮನೆ ಖಾಲಿ ಮಾಡಿ ಅಂತಿದ್ದಾರೆ ಅಷ್ಟೇ. ಹೇಳಿದ್ರೆ ಇಮಿಡಿಯೇಟ್ ಆಗಿ ಸ್ಟೇ ಸಿಗುತ್ತೆ ನಿಮ್ಗೆ. ಬೇರೆ ನೀವು ಎಲ್ಲಿ ಮಿನಿಸ್ಟರ್ ಹತ್ರ ಹೋಗಿ ಪೊಲೀಸ್ ಹತ್ರ ಹೋಗ್ಲಿ, ಎಲ್ಲಿ ಹೋದ್ರೆ ಯಾವ್ದು ರಿಲೀಫ್ ಸಿಗಲ್ಲ. ನೀವು ಕೋರ್ಟೇ ಹೋಗ್ಬೇಕು, ಕೋರ್ಟೇ ಲಾಸ್ಟ್ ರಿಲೀಫ್. ಎಲ್ಲಿ ಯಾವ್ದು ಸಿಗಲ್ಲ. ನಿಮ್ ಪ್ರಶ್ನೆ ಎಲ್ಲಿ ಕೇಳ್ತಾರೆ ನೀವು ರಾಜಕಾರಣಿಗಳ ಹತ್ರ ಹೋದ್ರೆ? ಅಲ್ಲ, ಯಾರು ಹೆಲ್ಪ್ ಮಾಡಲ್ಲ ನಿಮ್ಗೆ. MLA ಹತ್ರ ಹೋಗಿದ್ವಿ, ಅವ್ರಂದ್ರು ನೋಡಮ್ಮ ಓನರ್ಗೆ ನಿಮ್ಗೆ ಬ್ಯಾಂಕ್ ಅವ್ರಿಗೆ ಅಲ್ಲಮ್ಮ, MLA ಇರಲಿ MP ಇರಲಿ, ಅವ್ರಿಗೆ ಓಟ್ಗೋಸ್ಕರ ನಿಮ್ಗೆ ಬಂದು ಇದ್ ಮಾಡ್ತಾರೆ ಅಷ್ಟೇ. ಈ ವಿಚಾರದಲ್ಲ ಬರಲ್ಲ ನಿಮ್ಗೆ. ಈಗ ಮೇನ್ ರಿಲೀಫ್ ನಿಮ್ಗೆ ಕೋರ್ಟೆ. ಎಲ್ಲ ಅವ್ರ ಇದ್ ಮಾಡಲ್ಲ ಬಿಡಿ, MLA ಅವರೆಲ್ಲ ಅವ್ರ ಕೆಲಸ ಅವ್ರಿಗೆ ಏನಿದೆ ನೋಡ್ಕೋತಾರೆ ಅಷ್ಟೇ. ಎಲ್ಲ
ಕೋರ್ಟಿಗೆ ಹೋಗ್ಬೇಕು. ಹೌದು ಮೇಡಮ್, ಕೋರ್ಟ್ಗೆ ಹೋಗ್ಬೇಕು. ಕೋರ್ಟ್ಗೆ ಹೋದ್ರೆ ಇಮಿಡಿಯೇಟ್ ಆಗಿ ಸ್ಟೇ ಸಿಗುತ್ತೆ. ಬೇರೆ ಏನಾದ್ರು ಪ್ರಶ್ನೆ ಇದ್ರೆ ನೀವು ಕೇಳ್ಕೊಳ್ಳಿ. ಇವಾಗ ಏನೇನ್ ಮಾಡ್ಬೋದು ಅಂತ ಕೇಳ್ಬೇಕು ಅಂತ ಏನಾದ್ರು ಇದ್ರೆ ಲಾಯರ್ ಇದ್ರೆ ಕೇಳ್ಕೊಬಿಡಿ ನೀವು. ಮೊನ್ನೆನೂ ಹೋಗಿದ್ದೋ ಮೇಡಮ್, ನಾವು ಅಲ್ಲಿ ಹಿಂಗೆ ಆಯ್ತಾ ಆಯ್ತಿಲ್ಲ, ಬರ್ತಾ ಇರ್ತೀನಿ, ಬ್ಯಾಂಕ್ನವ್ರು ಬರ್ತಾರಂತೆ, ನಮ್ಮ ಒಂದು ಮನೆ ಖಾಲಿ ಐತೆ ಅಲ್ಲಿ, ಆ ಮನೇಲಿ ನೀವು ಬಂದಿರಿ, ನಮಗೆ ನೀವು ಇದ್ರೆ ನಮಗೆ ಧೈರ್ಯ ಬರುತ್ತೆ, ನೀವು ಏನು ಬೇಕು ಹೇಳಬೇಕು ಅಂತ ಹೇಳಿದ್ರೆ ಅವರು ಬಚ್ಚಿಟ್ಕೊಂಡಿದ್ರು ಮೇಲೇನೆ. ಓನರು ಅವ್ರ ಯಜಮಾನ್ರು ಇದ್ರು, ನಾವು ಹೆಂಗಂಗಸರು ಎಲ್ಲ ಹೋಗಿದ್ದೋ ಒಟ್ಟಿಗೆ ಸೇರ್ಕೊಂಡು. ಅವ್ರು ಏನು ಹೇಳ್ಬಿಟ್ಟವ್ರೆ, ಒಳಗನೆ ಪೊಲೀಸ್ಗೆ ಫೋನ್ ಮಾಡಿಬಿಟ್ಟು, ಪಕ್ಕದ ಪೊಲೀಸ್ಗೆ ಫೋನ್ ಮಾಡಿಬಿಟ್ಟು ಕರೆಸ್ಬಿಟ್ಟು ಹೊಡಿಯಕ್ಕೆ ಬಂದವ್ರೆ ಅಂತ. ನೀವು ಅವ್ರಿಗೆ ಹೊಡಿಯಕ್ ಹೋಗಿದ್ದೀರಿ ಅಂತ ಮೊನ್ನೆ ಈಗ ಒಂದು 15 ದಿವಸದಲ್ಲಿ ಮತ್ತೆ ಕರೆಸ್ಬಿಟ್ಟಾರೆ ಒಳಗೆ. ಆಮೇಲೆ ಪೊಲೀಸ್ ಹತ್ರ ಹೋಗೋಕ್ಕೆ ಹಿಂದೆನೆ 2 ನಿಮಿಷ ಇಲ್ಲ, 2 ಅಲ್ಲ ಮೇಡಮ್, ನಮ್ದು ಲಕ್ಷಾಂತರ ರೂಪಾಯಿ ದುಡ್ಡು ಅವ್ರ ಹತ್ರ ಇದೆ, ನಾವು ಹೊಡಿತೀವ, ಲಾಸ್ ಮಾಡ್ಕೊಂತೀವ. ಬಚಾವಾಗಕ್ಕೆ ಹೇಳ್ತಾರೆ, ಅದು ಬಚಾವಾಗಬೇಕಲ್ಲ, ಸ್ಟಾಪ್ ಮಾಡ್ಬೇಕಲ್ಲ. ಅವ್ರಿಗೆ ಇರೋದ್ ರೀಸನ್ ಅದೊಂದೇ. ಮಾಡ್ತಾರೆ ಮೇಡಮ್. 3 ತಿಂಗಳು ಮುಂಚೆ ಅವರು ಬ್ಯಾಂಕ್ನವ್ರು ಬರ್ತಾರೆ ಅಂತ ಫಸ್ಟೇ ಗೊತ್ತಿತ್ತಲ್ಲ ಮೇಡಮ್, ಖಾಲಿ ಮಾಡ್ಕೊಂಡು ಹೊರಟೋಗಿದ್ರಲ್ಲ. ನಮ್ಮ ಮನೆ ಪಕ್ಕದಲ್ಲಿ ಸ್ವಾಭಿಮಾನದ ಜನ ಇದ್ರು, ಅವರು ನಮಾಜ್ 5 ಹೊತ್ತು ಮಾಡ್ಕೊಂಡು ಯಾರ ತಂಟೆಗೂ ಹೋಗ್ತಾ ಇರ್ಲಿಲ್ಲ. ಮನೆ ಹಿಂಗ್ ಖಾಲಿ ಮಾಡ್ತಾರೆ ಅಂತ ಹೇಳೋದಕ್ಕೆ ಇಬ್ರು ಸತ್ತೋದ್ರು, ಗಂಡ ಹೆಂಡತಿ. ಆದ್ರೆ ಯೋಚನೆ ಮಾಡಿ ಚಿಂತೆಲಿ ಸತ್ತೋದ್ರು. ಇಮಿಡಿಯೇಟ್ಲಿ ಆ ತರ ಆಗಿದ್ ಒಂದು 10 ಡೇಸ್ಗೆನೆ ಪಾಪ ಅವ್ರು ಇಬ್ರು ಸತ್ತೋದ್ರು. ದುಡ್ಡು ಏನಾದ್ರು ಸಿಗ್ಲಿಲ್ಲ, ಅವರು 10 ಲಕ್ಷ ಚಿಲ್ಲರೆ ಕೊಟ್ಟವ್ರೆ. ವಯಸ್ಸಾಗಿತ್ತು ಸ್ವಲ್ಪ. ನಿಮ್ಮ ಅಪಾರ್ಟ್ಮೆಂಟ್ ಅಲ್ಲಿ ನಮ್ಮ ಅಪಾರ್ಟ್ಮೆಂಟ್ ಅಲ್ಲಿ ನಮ್ಮ ಮನೆ ಪಕ್ಕದಲ್ಲೇ ಇದ್ದಿದ್ದು. 15 ಡೇಸ್ ಅಲ್ಲಿ ಓನರ್ ಅವರೇ ನಿಮ್ಮ ಅಪಾರ್ಟ್ಮೆಂಟ್ ಅಲ್ಲೇ ಫ್ಲಾಟ್ ಅಲ್ಲಿ ಇದ್ರಾ? ಓನರ್ ಒಂದೇ ಓನರು. ಈಗ ತಿರ್ಕೊಂಡ್ರಲ್ಲ ಅವ್ರೆ ನಮ್ ಜೊತೆನೆ, ಈಗ ಅವ್ರಿಗೂ ಕೊಡ್ಬೇಕು. ಅವ್ರ ಮಗ ಅವ್ರ ತಂದೆ ತಾಯಿ ಯೋಚನೆ ಮಾಡಿ ಚಿಂತೆಲ್ಲೇ ತಿರ್ಕೊಬಿಟ್ರು. ಇದೇ ಇದ್ರಲ್ಲಿ ಪಾಪ ಅವರು ಸ್ವಲ್ಪ ತುಂಬಾ ಡೀಸೆಂಟ್, ಅವ್ರು ಸಾಫ್ಟ್ ಬೇರೆ. ಅವ್ರು ಇದೇ ತರ ಕೇಳಿ ಕೇಳಿ ಸಾಕಾಗಿ 15 ದಿವಸ ತಿರುಗಿ 1-3 ತಿಂಗಳು ಆಚೆ ಮಲಗಿದ್ರಲ್ಲ, ಆಚೆ ಎಲ್ಲೆಲ್ಲಿ ಮಲಗಿ ಯೋಚನೆ ಮಾಡಿ ಅವಮಾನಗಳು ಸ್ವಲ್ಪ ಇತ್ತು ನೆಂಟರ ಕಡೆಯಿಂದ. ಆ ಕೊರತೆಯಲ್ಲಿ ಅವ್ರು ಏನ್ ಬಂದ್ರು ತಿರ್ಕೊಬಿಟ್ರು ಇಬ್ರು. ಮಗ ಒಬ್ಬ ಇದ್ದಾನೆ, ಮಗ ಮತ್ತೆ ಸೊಸೆ ಇದಾರೆ. ಬಟ್ ಏನೋ ಜೀವನ ಅವರು ಎಲ್ಲ ಒಂದ್ ಸಣ್ಣ ಮನೇಲಿ ವಾಸ ಮಾಡ್ಕೊಂಡಿದ್ದಾರೆ ಈಗ ಸದ್ಯಕ್ಕೆ. ಯೋಚನೆ ತೀರೋದ್ರು, ಏನು ಕೈಲೇ ಇರ್ಲಿಲ್ಲ ಅವ್ರಿಗೆ. ಸರ್ ಈಗ 8 ಲಕ್ಷ 10 ಲಕ್ಷ 12 ಲಕ್ಷ ಮಿಡಲ್ ಕ್ಲಾಸಿಗೆ ತುಂಬಾ ದೊಡ್ಡ ದೊಡ್ಡ ಮಟ್ಟದ ಅಮೌಂಟ್. ಈ ರೀತಿ ಆದಾಗ ನೀವು ಹೇಳ್ತಾ ಇರೋದು ಒಂದೇ ಆಪ್ಷನ್, ಒಂದೇ ಸೊಲ್ಯೂಷನ್, ಇವ್ರು ಕೋರ್ಟಿಗೆ ಹೋಗ್ಬೇಕು ಅಂತ. ಅದ್ರ ನಡುವೆ ಈ ರೀತಿ ಹರಾಸ್ಮೆಂಟ್ ಗಳಾಗತ್ತಲ್ಲ, ಇವ್ರು ಹೋಗಿ ದುಡ್ಡು ಕೊಡಿ ಅಂತ ಕೇಳಿದ್ರೆ ಇವ್ರ ಮೇಲೆ ಕಂಪ್ಲೇಂಟ್, ಅಗೇನ್ಸ್ಟ್ ಕಂಪ್ಲೇಂಟ್ ಕೊಡ್ತಾರಲ್ಲ, ಇದಕ್ಕೇನ್ ಸೊಲ್ಯೂಷನ್ ಸರ್? ನೋಡಿ, ಇದಕ್ಕೆಲ್ಲ ಸೊಲ್ಯೂಷನ್ ನೀವು ಅಲ್ಲಿ ಹೋಗ್ಬಿಡಿ, ಸದ್ಯಕ್ಕೆ ಅಲ್ಲಿ ಹೋಗ್ಬಿಡಿ. ಒಂದ್ಸತಿ ನೀವು ಕೋರ್ಟ್ಗೆ ಹೋಗಿ ಒಂದು ಆರ್ಡರ್ಸ್ ತಗೊಂಡ್ಬಿಟ್ರೆ ಆಮೇಲೆ ಬೇಕಂದ್ರೆ ಅವರ ನಿಮ್ಮ ಹತ್ರ ಬರ್ತಾರೆ. ಯಾರು ಓನರ್ ಆಗ್ಲಿ ಮತ್ತೆ ಬ್ಯಾಂಕ್ ಅವರು ನಿಮ್ಮ ಹತ್ರ ಬರ್ತಾರೆ, ಬಂದು ಏನೋ ಸೆಟಲ್ಮೆಂಟ್ ಮಾಡಿಸಿ ನಿಮ್ಗೆ ಅಮೌಂಟ್ ಏನಿದೆ ಕೊಟ್ಬಿಟ್ಟು ನಿಮ್ಗೆ ಖಾಲಿ ಮಾಡ್ತಾರೆ. ಅಷ್ಟಾಗತ್ತೆ ಅದು. ನೆನ್ನೆನು ಹೇಳ್ದ ನಾವು ಎಲ್ಲರಿಗೂ, ನೀವು ಸುಮ್ಮನೆ ಅಲ್ಲಿ ಓಡಾಡ್ತಾ ಇದ್ರೆ ಯಾವುದು ಏನು ರಿಲೀಫ್ ಸಿಗಲ್ಲ ನಿಮಗೆ. ಯಾರು ಗೊತ್ತಿಲ್ಲ ಓನರು, ನಾವು ಬಂದಿರೋದು ನಮ್ಮ ಮನೆಗೆ ಇದು ಮಾಡಕ್ಕೆ. 3 ಡೇಸ್ ನಮ್ಗೆ ಸ್ಟೇ ಹೆಂಗ್ ಸರ್ ಸಿಗುತ್ತೆ ಸರ್? ಅದು ನಾಳೆನೇ ಹಾಕಿ, ನೀವು ನಾಳೆನೇ ಹಾಕಿ ಆಗುತ್ತೆ. ನಮ್ಗಿರೋದವರು ಮಂಗಳವಾರ ಈಗ ಆಗೋಯ್ತು, ಭಾನುವಾರ ಆಗೋಯ್ತು, ಸೋಮವಾರ ಮಂಗಳವಾರ ಬರ್ತಾರೆ ಅವರು. ಬುಧವಾರ ಆಗುತ್ತೆ, ಬುಧವಾರ ಮಂಗಳವಾರ ಟೈಮ್ ಕೊಟ್ಟಿದ್ದೀವಿ. ಈಗ ನಮ್ಗೆ 2 ದಿವಸ ನಮ್ಗೆ ಹೋಗಿ ಓಡಾಡಿ ನಮ್ಗೆ ಸ್ಟೇ ಸಿಗುತ್ತೆ. ಅರ್ಜೆನ್ಸಿ ತೋರಿಸಿದ್ರೆ ಸಿಗುತ್ತೆ. ಕೋರ್ಟ್ಗೆ ಅರ್ಜೆನ್ಸಿ ತೋರಿಸಿದ್ರೆ ಎಲ್ಲ ದಾಖಲೆ ಎಲ್ಲ ನಿಮ್ದು ಮಾಡಿದ್ರೆ ಆಗುತ್ತೆ. ನಮ್ಗಿಂತ ಇನ್ನು ಮುಂದೆ ಇದು ನಾವಂದ್ರೆ ನೋಡಿ, ಬ್ಯಾಂಕ್ ಬಿಡ್ಬಿಡಿ ಸರ್. ಬ್ಯಾಂಕ್ ಅವ್ರದ್ದು ಆಲ್ರೆಡಿ ಆರ್ಡರ್ ಸಿಕ್ಕಿದೆ ಅವ್ರಿಗೆ, ಅದ್ ಬಿಡಿ, ಅದೇ ಒಂದೇ ಆರ್ಡರ್. ಇನ್ನೊಂದು ಆರ್ಡರ್ ಮೇಲೆ ಇನ್ನೊಂದು ಆರ್ಡರ್ ಸಿಕ್ಕಲ್ಲ ಅವ್ರಿಗೆ. ಒಂದು ಆರ್ಡರ್ ಸಿಕ್ಕಿದಿಲ್ಲ, ಅದೇ ಆರ್ಡರ್ ಎಕ್ಸಿಕ್ಯೂಟ್ ಮಾಡಬೇಕು ಅವರು. ಈಗ ನಿಮ್ಗೆ ಏನ್ ರಿಲೀಫ್ ಬೇಕು ಕೋರ್ಟ್ಗೆ ಹೋಗಿ ಹಾಕಿದ್ರೆ ನಿಮ್ಗೆ ರಿಲೀಫ್ ಸಿಗ್ಬಿಡುತ್ತೆ, ಇಮಿಡಿಯೇಟ್ ಆಗಿ ಸಿಗುತ್ತೆ ನಿಮ್ಗೆ. ಅದು ಒಂದೇ ನಿಮ್ಗೆ ದಾರಿ ಇರೋದು, ಬೇರೆ ಯಾವ್ದಿಲ್ಲ. ಇದ್ರ ಮುಖಾಂತರ ನಾವು ನಿಮ್ಮ ಹತ್ರ ಬಂದಿದ್ದೀವಿ. ದಯವಿಟ್ಟು ಈ 17 ಕುಟುಂಬಗಳಿದ್ದಾರೆ, ನಿಮ್ಮಿಂದ ಒಂದು ಉಪಕಾರ ಆಗ್ಲಿ ಅನ್ಕೋತೀನಿ. ಹಂಗೆ ಲಾಯರ್ ಹತ್ರನು ಅವ್ರಿಗೂ ನಾವು ಬೇಡ್ಕೋತೀನಿ. ಏನೋ ಒಂದು ನೋಡಿ, ಈ ಅಮ್ಮನ ಹತ್ರ ಇದು ನಮ್ಗಾಗಿರೋ ತೊಂದ್ರೆ ಬೇರೆಯವ್ರಿಗೆ ಆಗ್ಬಾರ್ದು ಅಂತ ನಾವು ನಿಮ್ಗೆ ಕೇಳ್ಕೊತೀವಿ. ದಯವಿಟ್ಟು ನಮ್ಗೆ ಏನೋ ನ್ಯಾಯ ಕೊಡ್ಸಿ. ಅಲ್ಲ, ಬೇಕಂದ್ರೆ ನಾನೇ ಮಾಡ್ಕೊಡ್ತೀನಿ, ತಾವೆಲ್ಲ ದಾಖಲೆ ಕೊಡಿ, ನಾನೇ ಅಷ್ಟೇ ಮಾಡಿಸ್ಕೊಡ್ತೀನಿ ನಿಮ್ಗೆ. ಬಟ್ ಸರ್, ನನಗೆ ಒಂದು ಬಹಳ ಪ್ರಶ್ನೆ ಕಾಡ್ತಿರೋದು, ಎಸ್ ಲೀಸ್ ಅಗ್ರಿಮೆಂಟ್ ಈ ಸಲ ಈಗ ಇರೋ ರೂಲ್ಸ್ ಪ್ರಕಾರ 2 ವರ್ಷ ಮಾತ್ರ. ಇವ್ರು 4 ವರ್ಷದಿಂದ ಇದೀವಿ, 6 ವರ್ಷದಿಂದ ಇದೀವಿ ಅಂತಾರೆ. ಓನರ್ ಇವ್ರ ಕಣ್ಣಿಗೆ ಕಾಣಿಸ್ಕೊಂಡಿಲ್ಲ, ಇವ್ರು ಅದನ್ನ ಅಪ್ಡೇಟ್ ಕೂಡ ಮಾಡಿಸ್ಕೊಂಡ್ರೆ ರಿನ್ಯೂವಲ್ ಏನು ಮಾಡಿಸ್ಕೊಂಡಿಲ್ಲ. ಇದು ಯಾವ ರೀತಿ ಈಗ ಅವ್ರು ಅಗೇನ್ ಈ ಪೊಲೀಸ್ ಸ್ಟೇಷನ್ ಅಲ್ಲೇ ಇವ್ರ ಅಗೇನೆಸ್ಟ್ ಕಂಪ್ಲೇಂಟ್ ಕೊಟ್ಟಿದ್ರು, ಕೋರ್ಟ್ ಅಲ್ಲಿ ನಾನು ಆಲ್ರೆಡಿ ಕೊಟ್ಟಿದ್ದೀನಿ ಅಂತ ಮತ್ತೊಂದು ಏನಾದ್ರು ಮಾಡ್ಬಿಟ್ರೆ ಆಮೇಲೆ ನೋಡೋಣ. ಅದೆಲ್ಲ ಎಂತದ ಏನಾಗಲ್ಲ ಮೇಡಮ್. ಆಲ್ರೆಡಿ ಇವ್ರದ್ದು ಒಂದು ಲೀಸ್ ಅಗ್ರಿಮೆಂಟ್ ಆಗಿದೆ, ಅದು ರಿನ್ಯೂವಲ್ ಆಗಿಲ್ಲ ಅಂದ್ರೆ ಅದು ಕ್ಯಾನ್ಸಲ್ ಆಗಿಲ್ಲಲ್ಲ.
ಓಕೆ ಕ್ಯಾನ್ಸಲ್ ಒಂದು Cancel ಗೆ ಇವ್ರು ಒಂದು sign ಹೌದು ಹಾಕ್ಬೇಕಲ್ಲ, ಕ್ಯಾನ್ಸಲ್ ಅಲ್ಲಿ ಆಗಿಲ್ಲ receive ಮಾಡ್ಕೊಂಡಿದೀವಿ amount ಅದು ಅಂತ. ಆಗಿಲ್ಲ ಅದೇ ಆಗತ್ತೆ, ಅದು ಏನು ವ್ಯಾಲಿಡಿಟಿ ಇದೆ ಅದು, Okay. ಅದ್ರದ್ದು ಏನು ಇಶ್ಯೂ ಇಲ್ಲ. ನನ್ಗೆ ಇನ್ನೊಂದು ಪ್ರಶ್ನೆ ಸರ್, ಈಗ ರೆಂಟ್ ಅಗ್ರಿಮೆಂಟ್ ಆಗಿರ್ಬೋದು ಅಥವಾ ಲೀಸ್ ಅಗ್ರಿಮೆಂಟ್ ಆಗಿರ್ಬೋದು, ಒರಿಜಿನಲ್ ಕಾಪಿ ಯಾರ ಹತ್ರ ಇರಬೇಕು ಒರಿಜಿನಲ್ ಟೆನೆಂಟ್ ಹತ್ರ ಇರಬೇಕು. ಸರ್ ಈಗ ನಿಮ್ಮ ಹತ್ರ ಒರಿಜಿನಲ್ ಇದೆಯಾ, ಜೆರಾಕ್ಸ್ ಹತ್ರ ಅಂತ? ಜೆರಾಕ್ಸ್ಗಳು ಎಲ್ಲ ಕೊಟ್ಟಿದ್ದಾರೆ. ಇದ್ರಲ್ಲಿ ಏನಾಗಿದೆ ಅಂದ್ರೆ ಜೆರಾಕ್ಸ್ ಮೇಲೆ ಅವ್ರದ್ದು ಒರಿಜಿನಲ್ ಸಿಗ್ನೇಚರ್ ಅವರು ಓನರ್ ಜೆರಾಕ್ಸ್ ಮೇಲೆ ಒರಿಜಿನಲ್ ಸಿಗ್ನೇಚರ್ ಇದೆ. ಒರಿಜಿನಲ್ ಕೆಲವು ಮೋಸ ಮಾಡಕ್ಕೆ ಮಾಡ್ತಾರೆ. ಇಲ್ಲ ಇವರು ಇಲ್ಲ ಸರ್, ಈಗ Xerox ಅವ್ರು ಕೊಟ್ಬಿಟ್ಟು ಏನಂತಾರೆ original ಅಂದ್ರೆ ಇಟ್ಕೊತಾರೆ ಅವರು. ಪೇಪರ್ಸ್ ನ ಓನರ್ ಇಟ್ಕೊಳ್ತಾರೆ, ತುಂಬಾ ಕಡೆ ಆಗಿದೆ. ಇಲ್ಲ ಇವರು ಹಂಗೆ ಒರಿಜಿನಲ್ ಪೇಪರ್ಸ್ ಇಟ್ಕೊಂಡಿರೋದು, ಇವರು ಒರಿಜಿನಲ್ ಪೇಪರ್ ಇವ್ರು ಇಟ್ಕೊತಾ ಇದ್ರು. ಅದ್ರಲ್ಲಿ ಒಂದ್ 3-4 ಮನೆಯವರು ನಂದು ಕೂಡ ನಾನು ಏನ್ ಮಾಡಿದೀನಿ, ಒರಿಜಿನಲ್ ಕೊಡಿ ಅಂತ ಇಸ್ಕೊಂಡಿದ್ದೀನಿ. ಕೆಲವರು ಬಂದ್ ಮಾತ್ರ ಈಗ ಗೊತ್ತಿಲ್ಲ ಅಂತವ್ರಿಗೆ ಗೊತ್ತಿಲ್ಲದವ್ರಿಗೆ ಏನ್ ಮಾಡಿದ್ದಾರೆ, ಸರ್ ಅದು ರೂಲ್ಸ್ ಇರೋದು ಹೇಗೆ ಸರ್? ಒರಿಜಿನಲ್ ಟೆನೆಂಟ್ ಹತ್ರ ಇರಬೇಕು. ಒರಿಜಿನಲ್ ನಮ್ಮ ಹತ್ರ ಒರಿಜಿನಲ್ ಟೆನೆಂಟ್ ಹತ್ರ ಇರಬೇಕು, ಯಾಕಂದ್ರೆ ದುಡ್ಡು ಇವ್ರು ಕೊಡೋದಲ್ಲ. ಒರಿಜಿನಲ್ ಟೆನೆಂಟ್ ನಮ್ ದುಡ್ಡು ನಾವು ಕೊಟ್ಟಿರೋದು ಆಕ್ಚುಲಿ ಒರಿಜಿನಲ್ ನಮ್ಮ ಹತ್ರ ಇರ್ಬೇಕು. ಅಗ್ರಿಮೆಂಟ್ ಒನ್ ಆಫ್ ದ ರೆಸಿಪ್ಟ್ ಅದು. ಪೇಮೆಂಟ್ ನಾವು ಕೊಟ್ಟಿದ್ದೀವಿ, ಏನೇನು ಅಗ್ರಿಮೆಂಟ್ ಆಗಿದೆ, ಏನ್ ಟರ್ಮ್ಸ್ ಅಂಡ್ ಕಂಡೀಷನ್, ಅದಕ್ಕೆ ಒಂದು ಅಗ್ರಿಮೆಂಟ್ ಆಗೋದು. ಅಗ್ರಿಮೆಂಟ್ ಒರಿಜಿನಲ್ ಟೆನೆಂಟ್ ದುಡ್ಡು ಕೊಡೋದು ಟೆನೆಂಟ್ ಹತ್ರ ಇರುತ್ತೆ ಅದು. ಈಗ ಅಪಾರ್ಟ್ಮೆಂಟ್ ಅಂತ ಅಂದ್ಮೇಲೆ ತಿಂಗಳು ಮೇಂಟೆನೆನ್ಸ್ ಗೆ ಅಂತ ಇಷ್ಟು ಹಣ ಇಸ್ಕೊಳ್ತಾರೆ ಅಲ್ವಾ? 500-1000 ಚಿಕ್ಕ ಪುಟ್ಟದಾಗಿದ್ರೆ, ಇಲ್ಲ ದೊಡ್ಡದಾಗಿದ್ರೆ 5,000 10,000 ಅಂತ ಇಸ್ಕೊಳ್ತಾರೆ. 2,000 ನೀವೆಲ್ಲ ಕೊಡ್ತಾ ಪ್ರತಿ ತಿಂಗಳು 2,000 ಕೊಡ್ತಾ ಇದ್ರಿ. ಹೆಂಗ್ ಕೊಡ್ತಾ ಇದ್ರಿ? ಅವರೇ ಬಂದ್ ಇಸ್ಕೊಂಡು ಹೋಗ್ತಾರೆ. ಅವ್ರು ಬಂದು ಬಂದು ಇಸ್ಕೊಂಡು ಹೋಗ್ತಾರೆ. ಅವರೇ ಬಂದು ಯಾವಾಗ ಲಾಸ್ಟ್ ಮಾಡಿದ್ರು ಇದನ್ನ? ಲಾಸ್ಟ್ ಅಂದ್ರೆ ಬಿಟ್ಟಿದ್ ಯಾವಾಗ ಅವರು? ಒಂದು ವರ್ಷ 5ನೇ ಆಯ್ತು, ತಾರೀಕಿಗೆ ನಾನು ಮೈಂಟೆನೆನ್ಸ್ ಕೊಟ್ಟೆ, 11ನೇ ತಾರೀಕಿಗೆ ಸೀಸ್ ಮಾಡಿದ್ರು. ಯಾವಾಗ? ಹೋದ ವರ್ಷ. ಸೀಸ್ ಆಯ್ತಲ್ಲ ಮೇಡಮ್, ಫಸ್ಟ್ ಟೈಮ್ ಸೀಸ್ ಆಯ್ತಲ್ಲ, Last year. ಸೀಸ್ ಆಗೋಂಗಿಂತ ಆಮೇಲೆ ಮೇಂಟೆನೆನ್ಸ್ ಏನು ಇಲ್ಲ ಇಲ್ಲ ಅಪಾರ್ಟ್ಮೆಂಟ್. ಇಲ್ಲ ನಾವೇ ಮೇಂಟೆನೆನ್ಸ್ ಈಗ ನಾವೇ ಈಗ ಸದ್ಯಕ್ಕೆ ನಾವಿದೀವಲ್ಲ, ಈಗ ಅಲ್ಲಿ ಕರೆಂಟ್ ಬಿಲ್ 1 ಲಕ್ಷ ಚಿಲ್ಲರೆ ಬಂದಿದೆ. ಕರೆಂಟ್ ಬಿಲ್ ಕೊಟ್ಟಿಲ್ಲ, ಲಿಫ್ಟ್ ಬಿಲ್ 50,000 ಬಂದಿದೆ, ಅದು ಕೊಟ್ಟಿಲ್ಲ. ಅದೆಲ್ಲ ನಾವೆಲ್ಲ ಕುಟುಂಬದವರು ಸೇರ್ಕೊಂಡು ನಾವಿದೀವಿ. ಆ ಅಮೌಂಟ್ ತಿರುಗಿ ನೋಡ್ತಾ ಇಲ್ಲ. ಅದಕ್ಕೋಸ್ಕರ 1 ಲಕ್ಷ ಕರೆಂಟ್ ಬಿಲ್, 50,000 ಲಿಫ್ಟ್ ಬಿಲ್, ಅದೆಲ್ಲ ನಾವೇ ಮೇಂಟೈನ್ ಮಾಡ್ಕೊತಾ ಇದೀವಿ. ಯಾಕಂದ್ರೆ ಈಗ ನಾವೇ ಇರೋದು, ನಾವೇ ವ್ಯವಸಾಯ ಮಾಡ್ತಾ ಇರೋದು. ಏನೋ ಅಂತ ನಮ್ ಕೈಲಿ ಆದಷ್ಟು ಮಾಡೋಣ ಅಂತ ಎಲ್ರು ಯಾರಾದ್ರೂ ಎಷ್ಟು ಸಿಗುತ್ತೆ ಅಷ್ಟು ಕೇಳ್ಕೊಂಡು ನಾವೇ ಮಾಡ್ಕೊತಾ ಕೊಡ್ತಾರೆ ಮೇಡಮ್. ಕೆಲವರು ಕೊಡ್ತಾವ್ರೆ, ಕೆಲವರು ಅನುಕೂಲ ಇಲ್ಲ ಅಂತವ್ರದೆಲ್ಲ, ಕೆಲವರು ಎಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಹೆಂಗ ಒಂದ್ ಬದುಕ್ತಾ ಇದೀವಿ ಮೇಡಮ್. ಬದುಕೋದು ಏನೋ ಒಂದ್ ಸಹಾಯ ಕೇಳೋದಂದ್ರೆ ಈಗ ಬ್ಯಾಂಕ್ ಅವ್ರು ಬಂದು ಈ ತರ ಪದೇ ಟಾರ್ಚರ್ ಮಾಡ್ತಾವ್ರೆ ಮೇಡಮ್. ನಮ್ಗಂತೂ ಏನ್ ಮಾಡಬೇಕು, ಏನ್ ನಮ್ ತಲೆನ ಉದ್ದಸ್ತಾ ಇಲ್ಲ ನೋಡಿ ಮೇಡಮ್, ನಮ್ ಮಿಡ್ಲ್ ಕ್ಲಾಸ್ ಅವರು. ಆಮೇಲೆ ಇನ್ನೊಂದ್ ಏನಂತ ಹೇಳಿದ್ರೆ, ಓಕೆ ಹರಾಜಿಗೆ ಬಂತು ಅಂದಾಗ ಅಂದ್ರೆ ಮನೆ ಬೋರ್ಡ್ ಹಾಕ್ತಾರೆ, ಇಂಥ ಬ್ಯಾಂಕ್ ಇಂದ ಹರಾಜಿಗಿದೆ, ಎಷ್ಟು ಅಮೌಂಟ್ ಇದೆ ಅಂತೆಲ್ಲ ಹಾಕ್ತಾರೆ. ಬಟ್ ಅದನ್ನ ಬಂದು ತಗೊಳ್ಳೋದು ಬೇಕಲ್ಲ, ಅಷ್ಟು ದೊಡ್ಡ ಅಮೌಂಟ್ ಕೊಟ್ಟು ಅದೆಲ್ಲ ಒಂದ್ ತಿಂಗಳಾನ್ಗಟ್ಲೆ ಆಗ್ಬಿಡುತ್ತೆ. ಅದು ಒಂದು ಬ್ಯಾಂಕ್ ಅವ್ರದ್ದು ಅದು ಒಂದು ಸೆಟಪ್ ಇದೆ. ಏನಂತ? ಈಗ ಒಂದು ಹರಾಜ್ಗೆ ಹಾಕ್ತಾರೆ ನೋಡಿ, ಸರ್ಫೇಸ್ ಆಕ್ಟ್ ಅಲ್ಲಿ ಒಂದು ಹರಾಜ್ಗೆ ತಗೊಬಿಡ್ತಾರೆ ಆರ್ಡರ್ಸ್, ತಗೊಂಡ್ಬಿಟ್ಟು ಅವ್ರದ್ದೇ ಒಂದು ಇದ್ರ ಟೀಮ್ ಇರುತ್ತೆ, ಬ್ಯಾಂಕ್ ಅವ್ರದ್ದೇ ಒಂದು, ಅವ್ರ ಬ್ಯಾಂಕ್ ಒಳಗೇನೆ ಟೀಮ್ ಮಾಡ್ಕೊಂಡು ಹರಾಜ್ಗಂತೂ ಒಂದು ಅಮೌಂಟ್ಗೆ ಸೇಲ್ ಮಾಡ್ಕೊಡ್ತಾರೆ. ಅದು ಕಡಿಮೆಗಾದ್ರೂ ಪರವಾಗಿಲ್ಲ, ಅವರು ತಗೊಂಡ್ಬಿಡ್ತಾರೆ, ಅದು ಅವರೇ ಇದ್ ಮಾಡ್ಕೊಂಡು ಕಡಿಮೆ ಸಿಕ್ಕರೆ ನನಗೆ ಸೇಲ್ ಬನ್ನಿ ಅಂತ. ಬಟ್ ನೋಟಿಸ್ ಎಲ್ಲ ಹಾಕ್ಬೇಕಲ್ಲ, ಅದೊಂದು ಪ್ರಕ್ರಿಯೆ ಇದೆ ಅಲ್ವಾ ಸರ್? ಈಗ ಇಂಥ ಮನೆ ಇಂಥ ಅಂದ್ರೆ ಆ ಓನರ್ ಇಂದು ಡೀಟೇಲ್ಸ್ ಸಮೇತ ಹಿಡಿದು ಇಷ್ಟಿಷ್ಟಕ್ಕೆ ಗೋಡೆ ಮೇಲೆ ಹಾಕ್ಬೇಕು ಮೇಡಮ್, ಹಾಕ್ಬೇಕಲ್ವಾ? ಮೇಡಮ್ ಬಿಲ್ಡಿಂಗ್ ನವರೇ ಕರ್ಕೊಂಡು ಬಂದಿದ್ರು, 5-6 ಜನ ಕರ್ಕೊಂಡು ಬಂದ್ರು. ಫಸ್ಟ್ ಆಫ್ ಆಲ್ ಏನಂದ್ರೆ ಟೆನೆನ್ಸಿ ಕೊಡ್ಬೇಕು ಮೇಡಮ್, 6 ನೋಟಿಸ್ ಲಕ್ಷ ಕೇಳಿದ್ರು. ಏನೇ ಆಗ್ಲಿ ನಾನು 7-25 ಕಡಿಮೆ ಮಾರೋದಿಲ್ಲ, ನನಗೂ 75 ಲಕ್ಷ ಸಿಗ್ಬೇಕು ಅಂದ್ರೆ ಹಂಗಾದ್ರೆ ನಾವು ಸತ್ತೋಗವ ಅಂದ್ರೆ ಅದು ನಿಮ್ಮ ಹಣೆ ಬರ, ನಾವೇನು ಮಾಡಕ್ಕಾಗೋದಿಲ್ಲ. ಏನ್ ಗೊತ್ತಾ, ಈಗ ಫಸ್ಟ್ ಆಫ್ ಆಲ್ ಟೆನೆನ್ಸಿಗೆ ನೋಟಿಸ್ ಕೊಡ್ಬೇಕು ಅವರು. ಆ ನೋಟಿಸ್ ಕೂಡ ಡೈರೆಕ್ಟ್ ಮೇಡಮ್ ಹತ್ರ ಟೆನೆಂಟ್ಸಿಗೆಲ್ಲ ನಿಮಗೆ ಬಂದು ಅವರು ಹೇಳ್ಬೇಕು ತಾನೆ ಅವರು. ರೂಲ್ಸ್ ಇಲ್ಲ, ಬ್ಯಾಂಕ್ ನಿಮ್ಮನ್ನೆಲ್ಲ ಹುಡ್ಕೋ ಬರ್ತಾರೆ. ಸರಿ ಇಲ್ಲ ಒಂದು ಬ್ಯಾಂಕ್ ಇಂದ ಸಾಲ ಇಸ್ಕೊಂಡಿರೋದು ಯಾರು? ಓನರು ಮತ್ತೆ ಬ್ಯಾಂಕಿಗೆ ರಿಲೇಟೆಡ್ ಅಷ್ಟೇ. ನಿಮಗ್ ಬಂದು ತಗೊಳ್ಳಿ ಮನೆ ಹರಾಜಿಗೆ ಹಾಕ್ತಿದ್ವಿ ಅಂತ ನಿಮಗೆ ಕೊಡ್ಬೇಕನ್ನೋ ರೂಲ್ಸ್ ಇಲ್ಲ, ಇದೆಯಾ ಸರ್? ಇಲ್ಲ, ಬಟ್ ಗಮನಕ್ಕೆ ಬರ್ಬೇಕು ಅಂದ್ರೆ ಬಂದು ಒಂದು ನೋಟಿಸ್ ನ ಸ್ಟಿಕರ್ ಮಾಡ್ಬೇಕು ಗೋಡೆ ಮೇಲೆ. ಗೋಡೆ ಮೇಲೆ ಆದ್ರೂ ಹಾಕ್ಬೇಕಲ್ಲ ಅದು. ಬಟ್ ಬ್ಯಾಂಕ್ ಅವ್ರು ತೋರ್ಸಲ್ಲ, ಅದು ತೋರ್ಸಲ್ಲ. ಅದೇ ಅಲ್ಲಿ ಟೆನೆನ್ಸಿ ಇರೋದೊಂದು ತೋರ್ಸಲ್ಲ. ಅಲ್ಲ ಇವ್ರಿಗೆ ಮಾಡ್ಬೇಕು ಅಂತೆಲ್ಲ ಏನಿಲ್ಲ. ಅವರು ಅಲ್ಲ ನೋಟಿಸ್ ಇಶ್ಯೂ ಮಾಡ್ಬೇಕಾ? ಈ ರೀತಿ ಟೆನೆನ್ಸ್ ಇದ್ರೆ ನೋಟಿಸ್ ಇಶ್ಯೂ ಮಾಡ್ಬೇಕು, ಪ್ರತಿಯೊಂದು ಮನೆಗೂ ಮಾಡ್ಬೇಕು. ಮುಂಚೆ ಇನ್ಫಾರ್ಮ್ ಲೋನ್ ಪೇ ಮಾಡಿಲ್ಲ, ಹರಾಜ್ಗೆ ಬರ್ತಾ ಇದೀವಿ ಅಂತ ನೋಟಿಸ್ ಕಳ್ಸಬೇಕು. ನಮಗೆ ಏನು ಕಳ್ಸಲ್ಲ, ಹೈಡ್ ಮಾಡ್ತಾರೆ. ಅದ್ ಕಳ್ಸಿದ್ರೆ ಒಂದು ಲಿಟಿಗೇಟ್ ಸ್ಟಾರ್ಟ್ ಆಗತ್ತಲ್ಲ ಕೋರ್ಟಲ್ಲಿ. ಕೋರ್ಟ್ ಈಗ ನಾವು ಮನೆ ಖಾಲಿ ಮಾಡಿಸ್ಬೇಕಷ್ಟೇ, ಹರಾಜಿಗೆ ಬೀಳಿಸ್ಬೇಕು. ಬ್ಲೈಂಡ್ ಆಗಿ ಹೋಗಿ ಈಗ ಓನರ್ ನೋಟಿಸ್ ಕೊಟ್ಟರೆ ಲೇಟ್ ಆಗ್ತೀವಲ್ಲ,
ನೀವು ಖಾಲಿ ಮಾಡಿ 1 ತಿಂಗಳು ಹೋಗಿ ಹೊರಗಡೆ ಆಮೇಲೆ ಬನ್ನಿ ಮನೆಗೆ ಅಂತಾರೆ. ನೀವು ಖಾಲಿ ಮಾಡ್ಬಿಟ್ಟು ಹೋಗಿ ಆಮೇಲೆ ಬನ್ನಿ ಮನೆಗೆ ಅಂತ ಅವ್ರೆ. ಅದೇ ಯಾತಕ್ಕೆ ಹೇಳ್ತಾರೆ, ಸೇಲ್ ಮಾಡಕ್ಕೆ ಕರ್ಕೊಂಡ್ ಬಂದಿದ್ದು 5-6 ಜನ ಕರ್ಕೊಂಡ್ ಬಂದಿದ್ದು. ಅವ್ರು ಏನಾದ್ರೂ ಮಾಡ್ಕೊಳ್ಳಿ ಬಿಡಿ, ನಿಮಗೇನು ಸೇಲ್ ಆದ್ರೂ ಮಾಡ್ಕೊಳ್ಳಿ, ಏನಾದ್ರೂ ಮಾಡ್ಕೊಳ್ಳಿ, ನಿಮ್ಗೆ ದುಡ್ಡು ಇಸ್ಕೊಬಿಡಿ. ಅವ್ರು ಏನ್ ಹೇಳಿದ್ರು, ನೀವು ಕರ್ಕೊಂಡ್ ಬನ್ನಿ ಯಾರು ಸೇಲ್ ಇದ್ರೆ ಅವರೇ ಓನರು. ಅವ್ರೇನ್ ಹೇಳ್ತಾ ಇರೋದು ಗೊತ್ತಾ, ಈ ಸಮಸ್ಯೆ ಇತ್ತು ಈಗ ಈ ತರ ನಾವು ಹೋಗಿ ಏನ್ ಕೇಳಿದ್ವಿ, ನಾನು ಸೇಲ್ಗೆ ಇಟ್ಟಿದ್ದೀನಿ, ಯಾರು ಇದ್ರೆ ನೀವು ನೋಡಿ, ನಾನು ನೋಡ್ತಾ ಇದೀವಿ ಅಂತೇಳಿ. ನಮ್ಮವರು ನಮ್ಮ ಅಪಾರ್ಟ್ಮೆಂಟ್ ಅಲ್ಲಿ ಇರೋರು ಇಬ್ರು ಗೊತ್ತಿರೋರು ಇದಾರೆ, ಅವ್ರು ಬಂದು ಒಂದು ಕಸ್ಟಮರ್ ಕರ್ಕೊಂಡು ಬಂದ್ರು. ನೋಡಿ ಮೇಡಮ್ ಈ ತರ ಕಸ್ಟಮರ್ ಬಂದವ್ರೆ, ಏನೋ ನೋಡಿ ಇದ್ರಲ್ಲಿ ನಿಮ್ಮ ಸಮಸ್ಯೆನೂ ಪರಿಹಾರ ಆಗುತ್ತೆ, ನಮ್ಮ ಸಮಸ್ಯೆನೂ ಪರಿಹಾರ ಆಗುತ್ತೆ, ದಯವಿಟ್ಟು ನೋಡಿ ಏನೋ ಮಾಡಿದ್ರೆ ಅಂದ್ರೆ ಬೈ ಬಂದಾಗ ಇದು ರೈಟ್ ಹೇಳೋದು, ಇದು ಬರೋದು 7 ಕೊಟ್ಟಿ 6 ಕೊಟ್ಟಿ ಮೇಡಮ್ 3-4 ಜನ ಕಸ್ಟಮರ್ ಕರ್ಕೊಂಡ್ ಬಂದಿದ್ವಿ. ಅದ್ರಲ್ಲಿ ಅವ್ರ ಬ್ಯಾಂಕ್ ಸಮಸ್ಯೆನೂ ಪರಿಹಾರ ಆಗ್ತಾ ಇತ್ತು, ನಮ್ಮ ಸಮಸ್ಯೆನೂ ಪರಿಹಾರ ಆಗ್ತಾ ಇತ್ತು. ಅಡ್ಕತ್ರ ಸಿಗಾಕೊಂಡ್ಬಿಟ್ಟಿದ್ದಾರೆ ಅಥವಾ ಈ ಅಮ್ಮನ ಮನೆಗೆ ಹಿಂದೆ ಅಲ್ಲಿಯೋದು ಓನರ್ ಬಗ್ಗೆ ರಿಯಲ್ ಎಸ್ಟೇಟ್ ಏಜೆಂಟ್ ಆಗ್ಬಿಟ್ಟಿದ್ದಾರೆ. ಈಗ ಏನ್ ಮಾಡೋದು, ಹೋಗೋದು ಬೇರೆ ಕಡೆ, ಮನೆ ಖಾಲಿ ಮಾಡ್ಸಿದ್ರೆ ರೋಡಲ್ಲೂ ಮಲಗ್ಬಿಟ್ಟಿದ್ದಾರೆ. ಅವ್ರು ಹೇಳ್ತಾರಲ್ಲ ಹೊಟ್ಟೆ ಉರಿತೆ ಸರ್, ವಯಸ್ಸಿಗೆ ಬಂದಿರೋ ಹೆಣ್ಮಕ್ಳು ಆಟೋದಲ್ಲಿ ಹೋಗಿ ಮಲಗ್ತಾಳೆ ಅಂತ ಹೇಳ್ತಾರೆ. ಈ ಅಜ್ಜಿ ಹೇಳ್ತಾರೆ ಪಾಪ ಚಿಕ್ಕ ಹುಡುಗ, ನನ್ಗೆ ಮಗಳು ಇಲ್ಲ ಅಳಿಯನೂ ಇಲ್ಲ, ನಾನೇನ್ ಮಾಡೋದು ಅಂತ ಕೇಳ್ತಾರೆ. ರಿಯಲ್ ಎಸ್ಟೇಟ್ ಏಜೆಂಟ್ ಕೆಲ್ಸನೂ ಇವ್ರು ಅಮೌಂಟ್ ಕೊಟ್ಬಿಡಿ ಸಾಕು, ನಮ್ಗೆ ಇನ್ನೇನು ಬೇಡ ಅಂತ ಮಾಡ್ತೀನಿ ಅಂತಾರೆ. ಆಮೇಲೆ ಜನ ಕರ್ಕೊಂಡ್ ಬಂದ್ರೆ ಯಾರ್ಗಾರ ಕರ್ಕೊಂಡ್ ಬಂದ್ರೆ 7.25 ಕಡಿಮೆ ಮಾರೋದಿಲ್ಲ ಮೇಡಮ್. 6 ಕೋಟಿಗೆ ಕರ್ಕೊಂಡ್ ಬಂದಿದ್ರು, 6.20 ಬೇಕು ಅಂದ್ರು. ಅದು ಕರ್ಕೊಂಡ್ ಬಂದಿದ್ರು. ಒಂದು ಬ್ಯಾಂಕಿಂದ ಅಮೌಂಟ್ ಸಿಗಿದೆ, ಇನ್ನೊಂದು ನಮ್ಮಂತವರಿಂದ ಅಮೌಂಟ್ ಸಿಗಿದೆ. ಅವ್ರಿಗೇನ್ ಚಿಂತೆ ಇಲ್ಲ, ಅವ್ರಿಗೆ ಹರಾಜಾದ್ರೂ ಲಾಸ್ ಇಲ್ಲ, ನೋಡೋಣ ಇದೇನೇನಾಗುತ್ತೆ ಅಂತ. ಒಟ್ಟು ಆ ಅಪಾರ್ಟ್ಮೆಂಟ್ ಅಲ್ಲಿ ಇರೋದು 17 ಫ್ಲಾಟ್ಗಳು. ಸದ್ಯ ನಾನು ಒಂದು 5 ಜನ ಮಾತಾಡ್ಸಿದ್ರೆ, ಇನ್ನೂ ಒಂದು ಅಷ್ಟೋ ಜನ ಬಂದಿದ್ದಾರೆ ಅಪಾರ್ಟ್ಮೆಂಟ್ ಅಲ್ಲಿ ಇರೋರು. ಎಲ್ಲರೂ ಕೂಡ ಸ್ಟುಡಿಯೋ ಹುಡುಕೋ ಬಂದಿದ್ದಾರೆ ಇವತ್ತು ಗ್ಯಾರಂಟಿ ನ್ಯೂಸ್ಗೆ.